एफआईआर फाइल हो चुके हैं जितना ನೀಟ್ ಸೋರಿಕೆ ಹಗರಣದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪ್ರಧಾನ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಯಾಕೆಂದರೆ ಕೇಂದ್ರ ಸಚಿವರು ಸಾಂವಿಧಾನಿಕವಾಗಿ ರಾಷ್ಟ್ರಪತಿಗಳಿಗೆ ಅಲ್ಲಿ ಕೊಡಬೇಕಾಗತ್ತೆ. ಈಗ ದ್ರೌಪದಿ ಮುರ್ಮು ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ನೀಟ್ ಗದ್ದಲ ಹಿನ್ನೆಲೆ ಸಚಿವ ಸ್ಥಾನ ತೊರೆದಿದ್ದಾರೆ ಪ್ರಧಾನ್ ಅವರು. ದೇಶಾದ್ಯಂತ ಯುವಜನತೆ ಒಗ್ಗೂಡಿಸಿತ್ತು ಈ ಒಂದು ನೀಟ್ ಗದ್ದಲ. ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಆ ಒಂದು ಲೆಟರ್ ತಲುಪಿದೆ. ಅವರು ಇದನ್ನ ಅಂಗೀಕಾರ ಮಾಡಿದ್ದಾರೆ. ಅಂದರೆ ಅಧಿಕೃತವಾಗಿ ಇದು ಎಕ್ಸೆಪ್ಟ್ ಆಗಿದೆ ಅಂತ ಅರ್ಥ. ನೋಡಿ ಎಲ್ಲಿವರೆಗೂ ಹೋಯಿತು ಅಂಥೇಳಿ ಈ ನೀಟ್ ಗದ್ದಲ. ಆರಂಭದಲ್ಲಿ ಹೇಗೆ ಹುಟ್ಕೊಳ್ತು, 10ರಿಂದ 20 ಜನ 30 ಜನ, ಅಯ್ಯೋ ಕಾಕ್ರೋಚ್ ಪಾರ್ಟಿಯವ್ರಿಗೆ ಸಪೋರ್ಟೇ ಇಲ್ಲ, ದೇಶದ್ರೋಹಿ ಸಂಘಟನೆಗಳು ಬೆಂಬಲ ಕೊಡ್ತಿದೆ, ಎಲ್ಲೋ ಫಂಡಿಂಗ್ ಬರ್ತಿದೆ, ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ ಅಂತ ಕೆಲವರು ಭಾವಿಸಿದರು. ಹಂತ ಹಂತವಾಗಿ ಅವರ ಶಕ್ತಿ ಜಾಸ್ತಿ ಆಗ್ತಾ ಹೋಯಿತು ಮತ್ತು ಯುವಕರು ಆಲೋಚನೆ ಮಾಡೋಕ್ಕೆ ಶುರು ಮಾಡಿದರು. ಯಾಕೆ ನಾವು ಪ್ರಶ್ನೆ ಮಾಡಬಾರ್ದು, ಅನ್ಯಾಯ ಆಗಿದೆ, ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ. ಅದು ಈಗ BJP, ನೆಕ್ಸ್ಟ್ ಯಾವುದೇ ಸರ್ಕಾರ ಇರ್ಬೋದು, ನಾವ್ಯಾಕೆ ಭಯ ಪಡೋಣ ಅಂಥೇಳಿ ಬಂದರು. ಸಮುದ್ರದ ಅಲೆಗಳಂತೆ ಬಂದರು. ಅದರ ಹೊಡೆತಕ್ಕೆ ಕೇಂದ್ರ ಪತ್ರ ಕೊಡ್ತು. ಈಗ ಪ್ರಧಾನ್ ರಾಜೀನಾಮೆ ಆಯಿತು. ಅಧಿಕೃತವಾಗಿ ಅದು ಈಗ ಸ್ವೀಕಾರ ಆಗಿದೆ. ದ್ರೌಪದಿ ಮುರ್ಮು ಅವರು ಅದನ್ನು ತೆಗೆದುಕೊಂಡಿದ್ದಾರೆ. ಈಗ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ದ್ರೌಪದಿ ಮುರ್ಮು ಅವರು. ಅಂದರೆ ಅಧಿಕೃತವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಈಗ ಮಾಜಿ ಸಚಿವರಾಗ್ತಾ ಇದ್ದಾರೆ. ಈ ಕ್ಷಣದಿಂದ ಧರ್ಮೇಂದ್ರ ಪ್ರಧಾನ್ ಅವರು ಮಾಜಿ ಕೇಂದ್ರ ಶಿಕ್ಷಣ ಸಚಿವರು. ಅಂದರೆ ಅವರ ರಾಜೀನಾಮೆ ಪತ್ರ